ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೇಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ದೋಸೆ ಮಾಡೋಣ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ದೋಸೆ ಮಾಡೋಣ. ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಒಂದು ಮ್ಯಾಂಗೋ ತೊಗೊಳ್ಳಿ. ಅದನ್ನು ನೀಟಾಗಿ ತೊಳ್ಕೊಂಡು ಸ್ಲೈಸಸ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಿದ್ದರೆ 1-2 ಸ್ಪೂನು ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಬೇಸ್ಡ್ ಆನ್ ದಿ ಮ್ಯಾಂಗೋ ಸ್ವೀಟ್ನೆಸ್. ಓಕೆನಾ? ಈಗಿದು ಫೈನ್ ಪೇಸ್ಟ್ ಆದಮೇಲೆ ಒಂದು ತವಾ ಬಿಸಿ ಇಡಿ, ಅದನ್ನು ಸ್ವಲ್ಪ ನೀರು ಹಾಕಿ ವೈಪ್ ಮಾಡಿ ದೋಸೆ ಬ್ಯಾಟರ್ ಹಾಕ್ಕೊಳ್ಳಿ. ರೆಡಿ ಇರೋ ದೋಸೆ ಬ್ಯಾಟರು 2 ಸೌಟು ಈ ಥರ ನೀಟಾಗಿ ಸ್ವಲ್ಪ ಥಿಕ್ನೆಸ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು 10 ನಿಮಿಷದಲ್ಲಿ ಮಾಡ್ಕೋಬೋದು. ದೋಸೆ ಹಿಟ್ಟು ರೆಡಿ ಇದ್ದರೆ ಆರಾಮಾಗಿ ಒಂದು ಡಿಫ್ರೆಂಟ್ ಆಗಿರೋ ಮ್ಯಾಂಗೋ ದೋಸೆ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ಮೇಲೆ 2 ಸ್ಪೂನು ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಸೈಡು ಕುಕ್ ಆದಮೇಲೆ ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡ್ ಕುಕ್ ಮಾಡ್ಕೊಳ್ಳಿ. 2 ಸೈಡು ನೀಟಾಗಿ ಕುಕ್ ಆದಮೇಲೆ ರೆಡಿ ಇರೋ ಮ್ಯಾಂಗೋ ಪೇಸ್ಟ್ನ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಮ್ಯಾಂಗೋ ಸೀಸನಲ್ಲಿ ನೀವು ಒಂದ್ಸಲ ಈ ಮ್ಯಾಂಗೋ ದೋಸೆ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆಯೇ ಯಾವ್ಯಾವ ಥರ ದೋಸೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಈಗ ಮ್ಯಾಂಗೋದು ಪೇಸ್ಟ್ ಎಲ್ಲ ಸ್ಪ್ರೆಡ್ ಆದಮೇಲೆ ಮ್ಯಾಂಗೋ ಪೀಸಸ್ನ ಈ ಥರ ಹಾಕ್ಕೊಳ್ಳಿ. ಮ್ಯಾಂಗೋ ರೋಲ್ ಅಂತನಾದರೂ ಹೇಳ್ಬೋದು ಫ್ರೆಂಡ್ಸ್, ಅಥವಾ ಮ್ಯಾಂಗೋ ದೋಸೆ. ವೆರಿ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಏನು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು ನಮ್ಮ ಮ್ಯಾಂಗೋ ದೋಸೆ. ಟೇಸ್ಟ್ ಮಾಡೋಣ. ಸ್ವೀಟ್ ಮ್ಯಾಂಗೋ ಚಟ್ನಿ ಜೊತೆ ಫ್ರೆಂಡ್ಸ್. ನಾನು ಇದನ್ನು ಹಾಗೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.